ಇದು ನಾನು ನಿಮ್ಗೆ ಹೇಳ್ತಾ ಇರೋದು. ಪ್ರೈಮ್ ಮಿನಿಸ್ಟರ್ ಮೋದಿ ಸರ್, ಕರ್ನಾಟಕ ಪ್ರಾಬ್ಲಮ್ಗೆ ನೀವು ಯಾಕೆ ಬರ್ತಾ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾಕೆ ಬರ್ತಾ ಇಲ್ಲ? ನೀವು ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಬರಲೇಬೇಕಲ್ವಾ? ಯಾಕೆ ನೀವು ಯೋಚನೆ ಮಾಡ್ತಿಲ್ಲ? ಕನ್ನಡಿಗರು ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದಾರೆ. ಕನ್ನಡಿಗರು ನೀರಿಗೋಸ್ಕರ ಕಣ್ಣೀರು ರಕ್ತ ಹರಿಸ್ತಾ ಇದ್ದಾರೆ, ಪ್ರಾಣ ಹೋಗ್ತಾ ಇದೆ. ಬಟ್ ನೀವು ಯಾಕೆ ಕನ್ನಡಿಗರ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಕರ್ನಾಟಕ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಕಾವೇರಿ ಬಗ್ಗೆ ಯೋಚನೆ ಮಾಡ್ತಿಲ್ಲ? ಪ್ರೈಮ್ ಮಿನಿಸ್ಟರ್ ಆಗಿ ಎಷ್ಟೋ ಪ್ರೈಮ್ ಮಿನಿಸ್ಟ್ರುಗಳು ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಸಾಲ್ವೇಷನ್ನು ಕೊಟ್ಟು ಎಷ್ಟೋ ನಮ್ಮ ಪರವಾಗೂ ಹೇಳಿದ್ದಾರೆ. ಬಟ್ ನೀವು ಯಾಕೆ ಅದನ್ನು ಕನ್ಸಿಡರ್ ಮಾಡ್ತಿಲ್ಲ? ಯಾಕಂದರೆ BJP ಕರ್ನಾಟಕದಲ್ಲಿ ಇಲ್ಲ ಅಂತ ನೀವು ಕನ್ನಡಿಗರನ್ನ ಕನ್ಸಿಡರ್ ಮಾಡ್ತಿಲ್ವಾ? ಇಲ್ಲಿ ಪಾರ್ಟಿ ನೋಡಬೇಡಿ, ಜನರು ಕಣ್ಣೀರು ನೋಡಿ, ರಕ್ತ ನೋಡಿ, ಅವ್ರ ಸಾವುಗಳು ನೋಡಿ. ನಾವು ಸೊತ್ತ ಮೇಲೆ ಬಂದ್ಬಿಟ್ಟು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ, ನಾವು ಬದುಕಿರೋರಿಗೆ ಸಾಲ್ವ್ ಮಾಡಬೇಕು. ನಮ್ಗೆ ಬೇಕಾಗಿರೋದು ನಿಮ್ಮ ಕಂಪನ್ಸೇಷನ್ ಅಲ್ಲ, ನಿಮ್ಮ ದುಡ್ಡಲ್ಲ, ನಮ್ಗೆ ಬೇಕಾಗಿರೋದು ಕುಡಿಯೋಕ್ಕೆ ನೀರು. ಅದ್ರ ಕೇಳೋದು ಹಕ್ಕಿ ನಮಗಿದೆ. ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಎಲ್ಲ ರಾಜ್ಯಗಳನ್ನ ಒಂದೇ ಥರ ನೋಡಬೇಕಲ್ಲ? ಮತ್ತು ಯಾಕೆ ಕರ್ನಾಟಕನ ನೀವು ಇಗ್ನೋರ್ ಮಾಡ್ತಾಯಿದ್ದೀರಾ? ಯಾಕೆ ಅದನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ? ಇಲ್ಲಿರೋರು ಸಾಯ್ತಿರೋದನ್ನ ಯಾಕೆ ನೋಡ್ತಿಲ್ಲ? ಇಲ್ಲಿರೋರು ಅಳ್ತಿರೋದು ನೋಡಿ ಯಾಕೆ ನೋಡ್ತಿಲ್ಲ? ಇಲ್ಲಿ ರಕ್ತ ಸುಡ್ತಿರೋದು ಯಾಕೆ ನೋಡ್ತಿಲ್ಲ? ರೈತರು ಸಾಯ್ತಿರೋದು ನೋಡಿ ಯಾಕೆ ನೋಡ್ತಿಲ್ಲ? ನಿಮ್ಗೇನು ಮನುಷ್ಯತ್ವನೇ ಇಲ್ವಾ? ಎಲೆಕ್ಷನ್ ಟೈಮ್ಗೆ ಓಟ್ಗೋಸ್ಕರ ಬೀದಿಗೆ ಬರ್ತೀರಾ? ಬೀದಿಗೆ ಬರಬೇಡಿ, ಕೈ ಮುಗಿಬೇಡಿ. ನಮ್ಮ ನೀರು ನಮಗೆ ಬಿಟ್ಕೊಟ್ಬಿಡಿ. ಇನ್ನೊಬ್ಬರು ನಾವು ಕೊಟ್ಬಿಟ್ಟು ನಾವು ಸಾಯ್ಬೇಕಾ? ನಮ್ಮಲ್ಲಿ ಅಷ್ಟೊಂದು ನೀರಿದೆಯಾ? ನಾವು ಕೊಡೋಷ್ಟು ಇದ್ದಿದ್ದರೆ ನಾವೇ ಕೊಡ್ತಿದ್ದೀರಲ್ವ? ಇದನ್ನು ಹೇಳ್ತಾ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಬರಲೇಬೇಕು ಈ ಇಶ್ಯೂ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಆಮೇಲೆ ಸಾಲ್ವ್ ಮಾಡಬೇಕು, ಅದು ಕರ್ನಾಟಕದ ಪರವಾಗಿ ಸಾಲ್ವ್ ಮಾಡಬೇಕು, ಕರ್ನಾಟಕದ ವಿರೋಧವಾಗಲ್ಲ. ಕಾವೇರಿ ನೀರು ನಮ್ಮ ನೀರು. ಕಾವೇರಿ ಹುಟ್ಟಿರೋದು ಕರ್ನಾಟಕದಲ್ಲಿ, ಅದು ಕನ್ನಡಿಗರಿಗೆ ಫಸ್ಟ್ ಹಕ್ಕು, ತಮಿಳ್ನಾಡಿಗಲ್ಲ. ತಮಿಳ್ನಾಡು ನಮ್ಮ ಹತ್ರ ಕೇಳ್ಬೋದು, ಆದರೆ ಅಧಿಕಾರದಿಂದ ಕೇಳೋ ಅಧಿಕಾರ ಅವ್ರಿಗಿಲ್ಲ. ಅವ್ರು ಬೇಡಬೇಕು ಅಥವಾ ಕೇಳಬೇಕು, ಬೇಡುವಂತ ಹೇಳ್ತಿಲ್ಲ, ಕೇಳಿ ಪ್ರೀತಿಯಿಂದ. ಬಟ್ ನೀವೇನಾದರೂ ಅಧಿಕಾರದಿಂದ ಕಿತ್ಕೊಳ್ಳೋಕೆ ಹೋದರೆ ನಾನು ಸುಮ್ಮನಿರಲ್ಲ. ಇದು ಹೇಳೋ ಹಕ್ಕಿದೆ. ಪ್ರೈಮ್ ಮಿನಿಸ್ಟರ್ ಆಗಿ BJP ಎಲ್ರಿಗೂ ನಾನು ಹೇಳ್ತಾ ಇರೋದು, ನೀವು ಬರಲೇಬೇಕು ಕಾವೇರಿ ಇಶ್ಯೂಗೆ. ಈಗ ಎಲೆಕ್ಷನ್ ಟೈಮಲ್ಲ, ನಾವು ಬಂದರೆ ಏನು ಪ್ರಯೋಜನ ಅಂತ ಯೋಚನೆ ಮಾಡಿಕೊಡು. ಕೆಲವರು ಬಂದಿರೋರಿಗೆ ಥ್ಯಾಂಕ್ಸ್, ಇನ್ನು ಕೆಲವರು ಬಂದಿರೋ ನನ್ನ ಮಗಂದು ನೀವು ಮತ್ತೆ ಎಲೆಕ್ಷನ್ ನಿಲ್ಲಲ್ಲ, ಗೆಲ್ಲಲ್ಲ, ಅದನ್ನು ನೋಡ್ತೀರಿ. BJP ಪಕ್ಷ ಬರಲ್ಲ, ಈ ಕನ್ನಡಿಗರು ಬಿಡಲ್ಲ. ನಾನು ಯಾವ ಪೊಲಿಟಿಕಲ್ ಪಾರ್ಟಿ ಪರವಾಗಿ ವಿರೋಧವಾಗಿಲ್ಲ, ನಾನು ಜನರು ಪರವಾಗಿರೋದು. ಜನರು ಯಾರು ಬರ್ತಾರೆ ಅವ್ರು ಮುಖ್ಯ ನನಗೆ. ಅರ್ಥ ಆಯ್ತಾ? ಬಾಯ್ ಫ್ರಮ್ ದಿಸ್ ಫಾರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್.